ರೌಡಿ ಸೈಲೆಂಟ್ ಸುನಿಲ್ ಫೋಟೋವನ್ನ ಬಳಸಿಕೊಂಡು ಲಕ್ಷ ಲಕ್ಷ ಸುಲಿಗೆ ಮಾಡಲಾಗಿದೆ. ಸೈಲೆಂಟ್ ಸುನಿಲ್ ಜೊತೆಗೆ ತೆಗೆಸಿಕೊಂಡಿದ್ದ ಫೋಟೋವನ್ನ ಕಳಿಸಿ ಧಮಕಿ ಹಾಕಲಾಗಿದೆ. ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿ 4 ಕೋಟಿ ಹಣ ನೀಡುವಂತೆ ಬೆದರಿಕೆ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳಿಂದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಲಾಗಿದೆ. ಆರೋಪಿ ದೀಪಕ್ ಬಳಿ 13 ಲಕ್ಷ ಸಾಲ ಪಡೆದಿದ್ದ ಲಕ್ಕಸಂದ್ರದ ರವಿ ಸರಿಯಾದ ಸಮಯಕ್ಕೆ ಹಣ ಕೊಡದೇ ಇದ್ದಕ್ಕೆ 13 ಲಕ್ಷಕ್ಕೆ 63 ಲಕ್ಷ ವಸೂಲಿ ಮಾಡಲಾಗಿದೆ. ಸದ್ಯ ಬಂಧಿತರು ಪರಿಚಯ ಇಲ್ಲ ಅಂತ ಸೈಲೆಂಟ್ ಸುನಿಲ ಸ್ಪಷ್ಟನೆಯನ್ನ ಕೊಡಲಾಗಿದೆ. ನೋಡಿ, ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು, ದೊಡ್ಡ ದೊಡ್ಡ MLA, MP, ಸಚಿವರುಗಳು ಈ ತರ ಸೆಲೆಬ್ರಿಟಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಇನ್ನಿಲ್ಲದ ಕೆಲಸಗಳನ್ನು ಮಾಡಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸೈಲೆಂಟ್ ಸುನಿಲ ಈತನ ಜೊತೆಗೆ ಈತ ರೌಡಿ ಈತನ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅದ್ರಲ್ಲೂ ಇವ್ರ ಮತ್ ಕಳ್ತನ ಮಾಡಕ್ ಹೋಗಿರೋದು. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ 4 ಕೋಟಿಗೆ ಬೇಡಿಕೆ ಇಟ್ಟಿದ್ರಂತೆ. ಸೈಲೆಂಟ್ ಸುನಿಲ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ. ರೌಡಿಗಳನ್ನೂ ಬಿಡ್ತಾ ಇಲ್ಲ, ಇನ್ನುಳಿದ ರೌಡಿಗಳು ಅಂದ್ರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಸಮಾಜ ಹಾಳಾಗಿ ಕೂತಿದೆ ಅಂತ. ಯಾರೋ ಏನೋ ಫೋಟೋ ಕೊಡಿ ಅಣ್ಣ ಅಂತ ಕೇಳಿರ್ತಾರೆ, ಇವರು ತಗಡಿ ಅಂತ ಕೊಟ್ಟಿರ್ತಾರೆ. ಆ ಫೋಟೋನ ಇಟ್ಕೊಂಡು ನಾವ್ ಯಾರು ಗೊತ್ತಾ, ಸೈಲೆಂಟ್ ಸುನಿಲ ಕಡೆಯವರು ಹಂಗೆ ಹಿಂಗೆ ಅಂತ ಹೇಳಿ ಯಾಮಾರಿಸಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸೈಲೆಂಟ್ ಸುನಿಲ ಸ್ಪಷ್ಟನೆ ಕೊಡಲಾಗಿದೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇವ್ರು ಯಾರು ಅಂತ ಪರಿಚಯ ಇಲ್ಲ ಅಂತ. ಇದೀಗ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇವ್ರ ಹಿನ್ನೆಲೆ ಏನು, ಈ ಹಿಂದೆನೂ ಇದೇ ತರ ಮಾಡಿದ್ರ, ಇದರ ಉದ್ದೇಶ ಏನಾಗಿತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಹಿನ್ನೆಲೆ ಏನು, ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಏನು ಸಿಸಿಬಿ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು ಅಕ್ರಮವಾಗಿ ಏನೋ ಬಡ್ಡಿ ದಂಧೆ ಒಂದು ಕಡೆ, ಮತ್ತೊಂದು ಕಡೆ ರೌಡಿ ಶೀಟರ್ಗಳ ಹೆಸರುಗಳನ್ನ ಬಳಸ್ಕೊಳ್ಳೋದು ಮತ್ತು ಅವ್ರ ಜೊತೆ ತೆಗೆದುಕೊಂಡ ಫೋಟೋಗಳನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥದ್ದು, ಕಿಡ್ನಾಪ್ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಮತ್ತು ಕೊಲೆ ಬೆದರಿಕೆಗಳನ್ನ ಹಾಕುವಂತ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಏನು ಲಕ್ಷದ ರವಿ ಇದ್ದಾನೆ, ಈತ ಒಂದಿಷ್ಟು ಸಾಲವನ್ನ ತೆಗೆದುಕೊಂಡಿದ್ದ ಬಡ್ಡಿಗೆ ಸುಮಾರು 13 ಲಕ್ಷದಷ್ಟು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೈಲೆಂಟ್ ಸುನಿಲ್ನ ಫೋಟೋವನ್ನು ಬಳಸ್ಕೊಂಡು ಜೈ ಮತ್ತು ಆತನ ಸಹಚರ ಸೇರ್ಕೊಂಡು ಅದನ್ನ ಕಿಡ್ನಾಪ್ ಮಾಡಿರುವಂತದ್ದು ಮತ್ತು ಹಲ್ಲೆಯನ್ನ ಮಾಡಿರುವಂತದ್ದು. ತೆಗೆದುಕೊಂಡಿರುವಂತಹ 13 ಲಕ್ಷಕ್ಕೆ ಈಗಾಗಲೇ 13 ಲಕ್ಷ ಬಡ್ಡಿಯನ್ನು ತೆಗೆದುಕೊಂಡಿದ್ದಾರೆ. ಅದು ಅಲ್ಲದೆ ಸುಮಾರು 63 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗ ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಆರಂಭದಲ್ಲಿ ಆತನನ್ನ ಕಿಡ್ನಾಪ್ ಅನ್ನ ಮಾಡ್ತಾರೆ. ಕಿಡ್ನಾಪ್ ಅನ್ನ ಮಾಡಿ ಸೈಲೆಂಟ್ ಸುನಿಲ್ ಜೊತೆ ಇವ್ರು ತೆಗೆದುಕೊಂಡಿರುವಂತ ಫೋಟೋಗಳೇನಿತ್ತು, ಈ ಫೋಟೋಗಳನ್ನ ತೋರಿಸ್ಕೊಂಡು ನಾವು ಸೈಲೆಂಟ್ ಸುನಿಲ್ನ ಶಿಕ್ಷಣ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಲ್ಡಪ್ ಗಳನ್ನ ಕೊಡುವಂತದ್ದು ಮತ್ತೆ ಅದರ ಜೊತೆಗೆ ಆತನಿಗೆ ಮೊದಲು 4 ಕೋಟಿ ಹಣವನ್ನು ಕೊಡ್ಬೇಕು ಅಂತ ಹೇಳಿ ಬೆದರಿಕೆಯನ್ನ ಹಾಕಿ ಹಲ್ಲೆಯನ್ನ ಮಾಡ್ತಾರೆ. ಸೊ ಯಾವಾಗ ಇಷ್ಟೆಲ್ಲ ಮಾಡಿ ಆತನನ್ನ ಬಿಟ್ಟು ಕಳಿಸ್ತಾರೆ. ಇದಾದ ಬಳಿಕ ಆತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರನ್ನ ಕೊಡುವಂತದ್ದು. ಈ ಸಂಬಂಧ ಸಿಸಿಬಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಂಡು ಇಬ್ಬರನ್ನು ಕೂಡ ಬಂಧನವನ್ನು ಮಾಡಿರುವಂತದ್ದು. ಬಂಧಿಸಿದ ನಂತರ ಸೈಲೆಂಟ್ ಸುನಿಲ್ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಸೈಲೆಂಟ್ ಸುನಿಲ್ಗೂ ಈಗಾಗಲೇ ಬಂಧಿತ ಆರೋಪಿಗಳು ಏನಿದ್ದಾರೆ ಜಯ ಮತ್ತು ಅದನ್ನ ಸಹಚರ ಯಾವುದೇ ರೀತಿಯ ಒಬ್ಬರಿಗೊಬ್ಬರು ಸಂಪರ್ಕಗಳು ಇಲ್ಲ, ಸಂಬಂಧ ಇಲ್ಲ ಸೈಲೆಂಟ್ ಸುನಿಲ್ ಜೊತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಯಾವ್ದೋ ಕಾರ್ಯಕ್ರಮನ ಮತ್ತೊಂದು ಯಾವ್ದಕ್ಕೂ ಹೋದಂತ ಸಂದರ್ಭದಲ್ಲಿ ಈ ರೀತಿಯ ಫೋಟೋಗಳನ್ನ ತೆಗೆದುಕೊಳ್ಳುವಂಥದ್ದು, ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಇಟ್ಕೊಂಡು ಒಂದಿಷ್ಟು ಜನ ವಂಚನೆಯನ್ನ ಮಾಡುವಂಥದ್ದು, ಅದ್ರ ಜೊತೆಗೆ ತೆಗೆದುಕೊಂಡು ಹಣ ವಸೂಲಿ ಮಾಡುವಂಥದ್ದು, ಬೆದರಿಕೆ ಹಾಕುವಂತ ಕೆಲಸಗಳು ಆಗ್ತಾ ಇರುತ್ತೆ. ಈಗ ಸಿಸಿಬಿ ಪೊಲೀಸರು ಇಬ್ಬರನ್ನು ಕೂಡ ಬಂಧನ ಮಾಡಿದ್ರೆ. ಅದ್ರ ಜೊತೆಗೆ ಮುಂದುವರೆದು ಸೈಲೆಂಟ್ ಸುನಿಲ್ನ ಇವರು ಎಲ್ಲಿ ಭೇಟಿ ಮಾಡಿದ್ರು, ಎಲ್ಲಿ ಫೋಟೋವನ್ನ ತೆಗೆದುಕೊಳ್ಳಲಾಗಿತ್ತು, ಸೈಲೆಂಟ್ ಸುನಿಲ್ ಈಗ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಸೊ ಆದ್ರೆ ಅದನ್ನ ಭೇಟಿಯಲ್ಲಿ ಮಾಡಲಾಗಿತ್ತು, ಯಾವ ಕಾರಣಕ್ಕಾಗಿ ಯಾವ ಪ್ರೋಗ್ರಾಮ್ ನಲ್ಲಿ ಫೋಟೋವನ್ನು ತೆಗೆದುಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹೀಗಾಗಿ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತದೆ. ಯಾಕಂದ್ರೆ ಒಂದ್ ವೇಳೆ ಪೊಲೀಸರ ಒಂದು ತನಿಖೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವ್ರ ಪರಿಚಯ ಇಲ್ಲ ಅಂತ ಸುಳ್ಳು ಹೇಳಿರುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಸೈಲೆಂಟ್ ಸುನಿಲ್ ಮತ್ತು ಬಂಧಿತ ಆರೋಪಗಳ ನಡುವೆ ಇರುವಂತಹ ಕಾನ್ವರ್ಸೇಷನ್ ಆಗಿದ್ಯಾ, ಎಲ್ಲಾದ್ರೂ ಆ ಸೈಲೆಂಟ್ ಸುನಿಲ್ನ ಟೀಮ್ ಜೊತೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ನೀತಿ ಸಂತೋಷ್, ಈಗಾಗ್ಲೇನೆ ನಾವು ಈ ಸೆಲೆಬ್ರಿಟಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಯಾಮಾರಿಸ್ತಾ ಇದ್ದಿದ್ದು, ಈ ತರದ ಘಟನೆ ನಡೀತಾ ಇದ್ದಿದ್ದು ಗಮನಿಸ್ತಾ ಇದ್ವಿ, ನೋಡ್ತಾ ಇದ್ವಿ. ಈಗ ರೌಡಿಗಳ ಜೊತೆಗೂ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಈ ತರ ಯಾಮಾರಿಸ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಜೊತೆಗೆ ಈಗ ಏನ್ ಬಂಧಿಸಿದ್ದಾರೋ ಇವರ ಬ್ಯಾಕ್ ಗ್ರೌಂಡ್ ಏನು, ಕ್ರಿಮಿನಲ್ ಹಿಸ್ಟರಿ ಏನಿದೆ, ಈ ಹಿಂದೆನೂ ಯಾವ್ದಾದ್ರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಈ ತರದ್ದು ಏನಾದ್ರು ಇದೆಯಾ ಸಂತೋಷ್?
ನೀತಿ ಸಾಮಾನ್ಯವಾಗಿ ಸಿನಿಮಾ ಆಕ್ಟರ್ಸ್ ಗಳಿರ್ಬೋದು, ಪೊಲಿಟಿಷಿಯನ್ಸ್ ಗಳಿರ್ಬೋದು, ಇವರ ಫೋಟೋಗಳನ್ನ VIP ಗಳಂತ ಏನ್ ಹೇಳ್ತೀವಿ, ಇವ್ರ ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ವಂಚನೆಯನ್ನ ಮಾಡ್ಲಿಕ್ಕೆ ಮತ್ತೆ ಅವ್ರನ್ನ ನಂಬಿಸ್ಲಿಕ್ಕೆ ನಂಗೆ ದೊಡ್ಡ ದೊಡ್ಡವರ ಸಂಪರ್ಕಗಳಿದೆ ಅಂತ ಹೇಳಿಕ್ಕೆ ಈ ರೀತಿಯಾಗಿ ಫೋಟೋವನ್ನು ತೆಗೆದುಕೊಂಡು ವಂಚನೆಯನ್ನ ಮಾಡ್ತಾರೆ. ಆದ್ರೆ ಇದೇ ಡಿಫ್ರೆಂಟ್ ಪ್ರಕರಣ ಆಗುತ್ತೆ. ಇಲ್ಲಿ ರೌಡಿ ಶೀಟರ್ ಏನು ಸೈಲೆಂಟ್ ಸುನಿಲ್ ಇದ್ದಾನೆ, ಈತ ಹಲವು ಕೊಲೆ ಕಿಡ್ನಾಪ್ ಈ ರೀತಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ನಟೋರಿಯಸ್ ರೌಡಿ ಶೀಟರ್ ಈತ. ಹೀಗಾಗಿ ಈತನ ಫೋಟೋನ ಈತನ ಜೊತೆ ಸಂಪರ್ಕ ಇದೆ, ಈತನ ಜೊತೆ ಫೋಟೋ ತೆಗೆದುಕೊಂಡು ಅದನ್ನ ತೋರಿಸಿದ್ರೆ ಇವರ ಕೆಲಸಗಳು ತುಂಬಾ ಈಸಿ ಆಗುತ್ತೆ. ಅಂದ್ರೆ ಯಾರನ್ನಾರ ಬೆದರಿಕೆಯನ್ನ ಹಾಕ್ಲಿಕ್ಕೆ, ಸುಲಿಗೆಯನ್ನ ಮಾಡ್ಲಿಕ್ಕೆ, ಇಲ್ಲ ಇವ್ರಿಗೆ ಬರ್ಬೇಕಾಗಿರುವಂತ ಹಣವನ್ನ ವಸೂಲಿಯನ್ನ ಮಾಡ್ಲಿಕ್ಕೆ, ಅಕ್ರಮವಾಗಿ ಬಡ್ಡಿ ದಂಧೆಗಳನ್ನ ನಡೆಸಲಿಕ್ಕೆ ಈ ರೀತಿಯಾಗಿ ರೌಡಿ ಶೀಟರ್ಗಳನ್ನ ನೋಡಿದ ತಕ್ಷಣ, ಅದರಲ್ಲೂ ನಟೋರಿಯಸ್ ರೌಡಿ ಶೀಟರ್ ಏನು ಸೈಲೆಂಟ್ ಸುನಿಲ್ ಇರುವಂತದ್ದು, ಈ ಕಾರಣಕ್ಕಾಗಿ ಆತನಿಗೆ ಫೋಟೋವನ್ನ ತೋರಿಸ್ಕೊಂಡ್ರೆ ಈಸಿಯಾಗಿ ಹೆದರಿಸಬಹುದು ಅನ್ನೋದು ಇವರಿಗೆ ಗೊತ್ತಿರುತ್ತೆ. ಈ ಕಾರಣಕ್ಕಾಗಿ ಅವರ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಅವ್ರಿಗೆ ಬೆದರಿಕೆಯನ್ನ ಹಾಕುವಂತದ್ದು. ಸಾಮಾನ್ಯವಾಗಿ ಯಾರೋ ಸಾಮಾನ್ಯ ಆದ್ರೆ ಏನಂತಾರೆ, ಈ ರೀತಿಯಾಗಿ ರೌಡಿ ಶೀಟರ್ನ ನೋಡಿದ ಬೆನ್ನಲ್ಲೇ ಒಂದ್ ಭಯ ಉಟ್ಕೊಳ್ಳುವಂಥದ್ದು, ಇಲ್ಲ ಇವರು ಅವ್ರ ಕಡೆ ಇರ್ಬೋದು, ಮುಂದೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಇವ್ರು ಕೇಳಿದಷ್ಟು ಹಣ ಕೊಡುವಂಥದ್ದು, ಇಲ್ಲ ಪೊಲೀಸರಿಗೆ ದೂರು ಕೊಡದೆ ಅದನ್ನ ಗೌಪ್ಯವಾಗಿ ಇಟ್ಕೊಳ್ಳುವಂಥದ್ದು, ಭಯದ ವಾತಾವರಣದಲ್ಲೇ ಬದುಕ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಇವರಿಬ್ರು ಯಾವಾಗ ಎಲ್ಲಿ ಈತನ ಜೊತೆ ಫೋಟೋವನ್ನ ತೆಗೆದುಕೊಂಡ್ರು ಅನ್ನೋದು ಪ್ರಮುಖವಾಗುತ್ತೆ. ಅದರ ಜೊತೆಗೆ ಇವರ ಹಿನ್ನೆಲೆ ಏನೋ ಅಕ್ರಮವಾಗಿ ಬಡ್ಡಿ ದಂಧೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಇವ್ರ ಮೇಲೆ ಸಣ್ಣ ಪುಟ್ಟ ಪ್ರಕರಣಗಳು ಸಾಮಾನ್ಯವಾಗಿ ದಾಖಲಾಗೇ ಆಗಿರ್ತವೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಸೈಲೆಂಟ್ ಜೊತೆನೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅನ್ನೋದ್ರ ಬಗ್ಗೆ ಪೊಲೀಸರು ತಲಾಶ್ ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ